ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಅಮೂಲ್ ಕನ್ನಡ ಫೇಸ್ಬುಕ್ ಪೇಜಲ್ಲಿ ಲೈವ್ ಕುಕ್ಕಿಂಗ್ಗೆ ಸ್ವಾಗತ. ನಾನು ಸವಿತಾ ಕಿರಣ್ ಬೆಂಗಳೂರಿಂದ. ನಿಮ್ಮೆಲ್ಲರಿಗೂ ಇವತ್ತು ಒಂದು ಈವ್ನಿಂಗ್ ಟೈಮ್ ಸ್ನ್ಯಾಕ್ ಹೇಳ್ಕೊಡ್ತಾ ಇದ್ದೀನಿ. ಇವಾಗಂತೂ ಸೀಸನ್ ಚಳಿ ಮಳೆ ಎಲ್ಲ ಕಡೆ ಇರೋದ್ರಿಂದ ದಿನ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತಾರೆ. ದಿನ ಫ್ರೆಶ್ ಆಗಿ ಮಾಡ್ಕೊಳಕ್ಕಾಗಲ್ಲ. ಸೊ ಈ ಥರ ಒಂದು ಮಾಡಿಟ್ಕೊಳ್ಳೋವಂಥ ಸ್ನ್ಯಾಕ್ಸ್ ಮಾಡಿಟ್ರೆ ನೀವು ಟೀ ಜೊತೆ ಇಲ್ಲ ಮಕ್ಕಳು ಸ್ಕೂಲಿಂದ ಬಂದಮೇಲೆ ನೀವು ಕೊಡ್ಬೋದು. ಸೊ ಇವತ್ತು ನಾನು ಚೀಸ್ ಮೂಂಗ್ ದಾಲ್ ಕ್ರ್ಯಾಕರ್ಸ್ ಅಂತ, ಇದೊಂಥರ ಖಾರ ಶಂಕರಪೋಳಿ ಅಂತ ಹೇಳ್ಬೋದು ನಿಮಗೆ. ಇದರಲ್ಲಿ ಅಮೂಲ್ ಪ್ರಾಡಕ್ಟ್ಸ್ ಆದಂತಹ ಚೀಸ್, ಅಮೂಲ್ ಆರ್ಗ್ಯಾನಿಕ್ ಮೂಂಗ್ ದಾಲ್ ಹಾಗೂ ಟರ್ಮರಿಕ್ ಯೂಸ್ ಮಾಡ್ತಾ ಇದ್ದೀನಿ. ಏನಂದರೆ ಈವ್ನಿಂಗ್ಸಲ್ಲಿ ಬರೀ ಇದು ಖಾರ ಅಂದರೆ ತುಂಬ ಖಾರನೂ ಹಾಕಲ್ಲ ನಾನು, ಮೀಡಿಯಮ್ ಆಗಿ ಚೀಸ್ ಇರುತ್ತೆ. ಸೊ ಪ್ರೋಟೀನ್, ಮಕ್ಕಳಿಗೆ ಬೇಕಾಗಿರೋಂಥ ಪ್ರೋಟೀನು ಅದರಲ್ಲಿ ಕವರಪ್ ಆಗುತ್ತೆ. ಒಂದು ಡಿಪ್ ಸಹ ಹೇಳ್ಕೊಡ್ತಾ ಇದೆ. ಡಿಪ್ ಅಂತಂದ್ರೆ ನೀವು ಸಾಸ್ ಗೀಸ್ ಕೊಡೋಕೆ ಹೋಗಬೇಡಿ. ಸೊ ಆದಷ್ಟು ಹೆಲ್ದಿ ಐಟಮ್ಸ್ ಮಾಡೋ ಥರ ನಾನು ಟ್ರೈ ಮಾಡ್ತೀನಿ. ಇವತ್ತು ಆ ಚೀಸ್ ಮೂಂಗ್ ದಾಲ್ ಕ್ರ್ಯಾಕರ್ಸ್ ಜೊತೆಗೆ ಒಂದು ಅಮೂಲ್ ಮಸ್ತಿ ಕರ್ಡ್ ಯೂಸ್ ಮಾಡಿಬಿಟ್ಟು ಒಂದು ಡಿಪ್ ಹೇಳ್ಕೊಡ್ತಾ ಇದ್ದೀನಿ. ಸಾಸ್ ಕೊಡಬೇಡಿ, ಇದೇ ಡಿಪ್ನ ಮಾಡಿಕೊಡಿ ಮಕ್ಕಳಿಗೆ. ಅವ್ರಿಗೆ ಗೊತ್ತೇ ಆಗಲ್ಲ. ಕರ್ಡ್, ಅಮೂಲ್ ಕರ್ಡ್, ಮಸ್ತಿ ಕರ್ಡ್ ಬಂದು ತುಂಬ ಕ್ರೀಮಿ ಆಗಿರುತ್ತೆ, ಥಿಕ್ ಆಗಿರುತ್ತೆ. ಸೊ ಅದು ನೀವು ಹಂಗೆ ಕರ್ಡ್ ಥರ ಮಾಡ್ಕೊಳ್ಳೋದು ಬೇಕಾಗಲ್ಲ. ಥಿಕ್ ಕರ್ಡ್ನೇ ಯೂಸ್ ಮಾಡಿಬಿಟ್ಟು ಮಾಡ್ಬೋದು. ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ. ಮೊದಲನೇದಾಗಿ ಇವತ್ತು ಚೀಸ್ ಮೂಂಗ್ ದಾಲ್ ಕ್ರ್ಯಾಕರ್ಸ್ಗೆ ಬೇಕಾಗಿರುವಂಥ ಪದಾರ್ಥಗಳು, ಅಮೂಲ್ ಪ್ರಾಡಕ್ಟ್ಸ್ ಫಸ್ಟ್ ತೋರಿಸ್ತೀನಿ. ಅಮೂಲ್ ಆರ್ಗ್ಯಾನಿಕ್ ಮೂಂಗ್ ದಾಲ್, ಪೆಸ್ಟಿಸೈಡ್ಸ್ ಫ್ರೀ ಇರುತ್ತೆ. ಇದನ್ನು ನೆನೆಸ್ಬಿಟ್ಟು ನೀರೆಲ್ಲ ಬಸ್ತಿಟ್ಕೋಬೇಕಾಗತ್ತೆ. ಇದು ಅಮೂಲ್ ಚೀಸ್ ಬ್ಲಾಕ್ಸ್ ಅಂತ, ಈ ಥರ ಬ್ಲಾಕ್ ಥರ ಬರುತ್ತೆ. ನಾನು ಇದನ್ನು ತುರಿದಿಟ್ಕೊಂಡಿದ್ದೀನಿ. ಹಾಗೂ ಇದು ಅಮೂಲ್ ಕರ್ಡ್, ಸೆಟ್ ಕರ್ಡ್. ಇದು ತುಂಬ ಥಿಕ್ಕಾಗಿ ಚೆನ್ನಾಗಿರುತ್ತೆ. ಇದು ಡಿಪ್ಗೆ ತೋರಿಸ್ತಾ ಇದ್ದೀನಿ. ಇದು ಅಮೂಲ್ ಪ್ರಾಡಕ್ಟ್ಸ್. ಆಮೇಲೆ ಟರ್ಮರಿಕ್ಕು ಯೂಸ್ ಮಾಡಿದ್ದೀನಿ. ಇದಕ್ಕೆ ನಾನು ಇದರಲ್ಲಿ ಫುಲ್ ಹೆಲ್ದಿ ಮಾಡೋಕ್ಕಾಗಲ್ಲ, ಯಾವಾಗಲೂ 1 or 2 ಐಟಮ್ಸ್ ಏನೋ ಒಂದು ಕಾಂಪ್ರಮೈಸ್ ಮಾಡ್ಕೋಬೇಕು. ಇವತ್ತು ಮೈದಾ ಹಾಕ್ತಾ ಇದ್ದೀನಿ. ಅದಕ್ಕೆ 1 ಕಪ್ ಮೂಂಗ್ ದಾಲ್ ಆದರೆ 2 ಕಪ್ಸ್ ವರೆಗೂ ಮೈದಾ ತೊಗೊಳ್ಬೇಕಾಗತ್ತೆ. ಅರಿಶಿನ, ಇದು ಅಜ್ವೈನ, ಓಂ ಕಾಳು ಅಂತಾರಲ್ಲ ಅದು, ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕಸೂರಿ ಮೆಥಿ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಪೌಡರ್ ಅಂದರೆ ಸ್ವಲ್ಪ ಕಸೂರಿ ಮೆಥಿನ ಬಿಸಿ ಮಾಡಿದ್ರೆ ಗರಿ ಗರಿ ಆಗುತ್ತೆ, ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಬೇಕಾಗತ್ತೆ. ಹಾಗೂ ನೆನೆಸಿರೋ ಅಂಥ ಮೂಂಗ್ ದಾಲ್, ಇದು ಅಮೂಲ್ ಆರ್ಗ್ಯಾನಿಕ್ ಮೂಂಗ್ ದಾಲ್ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ನೀರೆಲ್ಲ ತೆಗೆದು ಇಟ್ಟಿದ್ದೀನಿ. ಹಾಗೆ ಇದು ಚೀಸ್ ಬ್ಲಾಕ್ಸ್ ತೋರಿಸಿದ್ನಲ್ಲ, ಅದು ತುರಿದಿಟ್ಟಿರೋ ಚೀಸ್ ಬ್ಲಾಕ್ಸ್. ಸೊ ಮೊದಲಿಗೆ ನಾವು ಈ ನೆನೆಸಿರೋ ಅಂಥ ಮೂಂಗ್ ದಾಲ್ನ ನಾನು ರುಬ್ಕೊಳ್ಬೇಕಾಗತ್ತೆ. ಸೊ ಇದಕ್ಕೆ ಆದಷ್ಟು ನೀರು ಹಾಕ್ದೇನೆ ಮಾಡಿ, ಯಾಕಂದ್ರೆ ಮತ್ತೆ ನೀರ್ ಹಾಕ್ಬಿಟ್ರೆ ಮತ್ತೆ ಜಾಸ್ತಿ ಹಿಟ್ಟು ಇರ್ಸತ್ತೆ, ಅವಾಗ ಅದ್ರದ್ದು ಕನ್ಸಿಸ್ಟೆನ್ಸಿ ರಾಂಗ್ ಆಗ್ಬಿಡತ್ತೆ. ಸೊ ಎಷ್ಟಾದ್ರೆ ಅಷ್ಟು ನೀರು ಕಡಿಮೆ ಯೂಸ್ ಮಾಡಿ ನಾನು ಇದನ್ನ ರುಬ್ಕೊಂತಾ ಇದ್ದೀನಿ. ಸೊ ಎಲ್ರು ಶಂಕರಪೋಳಿ ಅಂದ್ರೆ ಪೂರ್ತ ಮೈದಾ ಹಾಕಿ ಮಾಡ್ತೀವಿ, ಇಲ್ಲ ಕೆಲವರು ಗೋಧಿ ಹಿಟ್ಟು ಮಾಡ್ತಾರೆ. ಇದು ಖಾರದ ಶಂಕರಪೋಳಿ ಅನ್ಕೋಬಹುದು. ಅಂದ್ರೆ ವಿತ್ ಅ ಟ್ವಿಸ್ಟ್ ಆಫ್ ದಾಲ್ ಎಲ್ಲ ಹಾಕ್ತಾ ಇರೋದ್ರಿಂದ ಇದು ಮಿಕ್ಸಿ ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ ಅಲ್ಲಿ ಲೈವ್ ಕುಕಿಂಗ್. ಸೊ ಲೇಟ್ ಆಗಿ ಜಾಯ್ನ್ ಆಗಿರೋರಿಗೆ ಇದು ಒಂದು ಇನ್ಫಾರ್ಮೇಶನ್. ನಾನು ಸವಿತಾ ಬೆಂಗಳೂರಿಂದ ನಾನು ತೋರಿಸ್ತಾ ಇದ್ದೀನಿ ಚೀಸ್ ಮೂಂಗ್ ದಾಲ್ ಕ್ರ್ಯಾಕರ್ಸ್. ಮೊದಲನೇದಾಗಿ ನಾನು ನೆನೆಸಿರೋ ಅಂತ ಮೂಂಗ್ ದಾಲ್ನ ನಾನು ರುಬ್ತಾ ಇದ್ದೇನೆ. ಸೊ ನಾ ಜಾಸ್ತಿ ನೀರು ಏನು ಸೇರಿಸಿಲ್ಲ, ಹಾಗೆ ರುಬ್ತಾ ಇದ್ದೀನಿ. ಇಲ್ಲಾಂದ್ರೆ ಅದು ನಮಗೆ ಕನ್ಸಿಸ್ಟೆನ್ಸಿ ಬರೋದು ಕಷ್ಟ ಆಗತ್ತೆ ಅಂತ ಇದು ಮಾಡ್ತಾ ಇದ್ದೀನಿ.
ಇದಕ್ಕೊಂದ್ ಸ್ವಲ್ಪ 2 ಸ್ಪೂನ್ಸ್ ಅಷ್ಟು ನೀರ್ ಹಾಕೋಣ, ಯಾಕಂದ್ರೆ ತಿರುಗ್ತಾ ಇಲ್ಲ. ಸೊ 2 ಸ್ಪೂನ್ಸ್ ನೀರ್ ಹಾಕಿದ್ದೀನಿ. ಆದಷ್ಟು ಹಾಕ್ಬೇಡಿ, ನಿಮ್ಗೆ ರನ್ ಆಗ್ಲಿಲ್ಲ ಅಂದ್ರೆ ಹಾಕೊಳ್ಳಿ. ನೋಡಿ ಇವಾಗ ರನ್ ಆಯ್ತು. ಸೊ ಆದಷ್ಟು ಚೆನ್ನಾಗಿ ನುಣ್ಣಗಾಗಿದೆ, ಪೇಸ್ಟ್ ಆಗಿದೆ. ಇವಾಗ ಫಸ್ಟ್ ನಾನು ಎಣ್ಣೆ ಕಾಯಕ್ಕೆ ಇಟ್ಬಿಡ್ತೀನಿ. ಇದು ಸ್ವಲ್ಪ ನಿಧಾನವಾಗಿ ಅದು ಹೀಟ್ ಆಗಲಿ ಎಣ್ಣೆ. ಹೆಸರು ಬೇಳೆನ ನೆನೆಸಿ ರುಬ್ಕೊಂಡಿದ್ದೀನಿ ಇವಾಗ. ಸೊ ನಾ ಹೇಳ್ದಂಗೆ ಆದಷ್ಟು ನೀರ್ ಹಾಕ್ದೆ ರುಬ್ಕೊಳ್ಳಿ. ಸ್ವಲ್ಪ 1 or 2 ಸ್ಪೂನ್ಸ್ ಹಾಕೊಳ್ಳಿ, ಒಂಚೂರು ರಣ್ಣ ಆಯ್ತು ನೋಡಿ ಆ ತರ. ಮಿಕ್ಸಿಲಿ ಇರೋದನ್ನ ಎಲ್ಲ ಹಾಕೊಳ್ತಾ ಇದ್ದೀನಿ. ಸೊ ಇವತ್ತಿನ ಸ್ನ್ಯಾಕ್ ಐಟಮ್ ಬಂದು ಡಿಪ್ ತೋರಿಸ್ತಾ ಇದೀನಿ. ಜೊತೆಗೆ ಈ ಕ್ರ್ಯಾಕರ್ಸ್ ಅಂದ್ರೆ ಒಂಥರ ಖಾರದ ಶಂಕರ್ ಪೋಳಿ ಅನ್ಕೊಳ್ಳಿ, ಹಾಗೂ ಅದಕ್ಕೆ ನೆಂಚ್ಕೊಳ್ಳೋಕೆ ಒಂದು ಡಿಪ್ ನ ತೋರಿಸ್ತಾ ಇದೀನಿ. ಇದಕ್ಕೆ ಏನ್ ಬೇಕಾಗಿರೋಂಥದ್ದು ಅಂತಂದ್ರೆ ಚಿಲ್ಲಿ ಫ್ಲೇಕ್ಸ್ ಹಾಕೊಂತಾ ಇದ್ದೀನಿ. ಇದು ಓಂ ಕಾಳು, ಅಜ್ವೈನ್, ಇದು ಬಿಳಿ ಎಳ್ಳು, ಇದು ಅಮೂಲ್ ಆರ್ಗ್ಯಾನಿಕ್ ಅರಿಶಿಣ, ಇದು ರುಚಿಗೆ ತಕ್ಕಷ್ಟು ಉಪ್ಪು. ಅಂದ್ರೆ ಈ ಚೀಸ್ ಬ್ಲಾಕ್ ಅಲ್ಲಿ ಆಲ್ರೆಡಿ ಸಾಲ್ಟ್ ಇರುತ್ತೆ, ಸೊ ಸ್ವಲ್ಪ ಕಡಿಮೆ ಹಾಕೊಳ್ಳಿ, ಸ್ವಲ್ಪ ಕಡಿಮೆ ಹಾಕ್ಬೇಕಾಗುತ್ತೆ. ಇದು ಕಸೂರಿ ಮೇಥಿ ನಾನು ಪೌಡರ್ ಮಾಡಿ ಹಾಕಿದ್ದೀನಿ. ಸೊ ಇದಿಷ್ಟು ಫಸ್ಟ್ ನಾನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನಾನು 1 ಕಪ್ ಮೂಂಗ್ ದಾಲ್ ಹೆಸರುಬೇಳೆ ತಗೊಂಡಿದ್ದೀನಿ. ಇದು 2 ಕಪ್ಸ್ ಅಷ್ಟು ಇಟ್ಕೊಂಡಿದ್ದೀನಿ. ನೋಡೋಣ, ಸೇರಿದ್ರೆ ಫುಲ್ ಹಾಕೋಣ, ಇಲ್ಲ ಒಂಚೂರು ಕಡಿಮೆ ಹಾಕೋಣ. ಜೊತೆಗೆ ಇದು ಚೀಸ್ ಹಾಕ್ಬೇಕಾಗತ್ತ. ಸೊ ಇದು ತುರ್ದು ಇಟ್ಕೊಂಡಿರೋ ಚೀಸ್. ಚೀಸೇನೆ ಒಂಥರ ಬೆಣ್ಣೆ ತರ ಒಂದು, ಅದರಲ್ಲಿ ಸ್ವಲ್ಪ ತುಪ್ಪದ ಅಂಶ ಇರುತ್ತೆ. ಸೊ ಇದಕ್ಕೆ ಚೆನ್ನಾಗಿ ಕ್ರಿಸ್ಪಿ ಬರೋದಕ್ಕೆ ಇದೊಂದು, ಇದಕ್ಕಿನ್ನೇನು ನಾವು ಹಾಕಲ್ಲ, ಇಷ್ಟೇ ಸಾಕಾಗತ್ತೆ. ಖಾರ ಬೇಕಂದ್ರೆ ಮೆಣಸಿನ ಪೌಡರ್ ಹಾಕೋಬಹುದು, ಪೆಪ್ಪರ್ ಪೌಡರ್ ಅಂತಾರಲ್ಲ. ಸೊ ಇದನ್ನ ಚೂರು ಹಿಡಿಯುತ್ತೆ. ಅದಕ್ಕೆ ನಾ ಹೇಳಿದ್ದು ತುಂಬಾ ಜಾಸ್ತಿ ನೀರು ರುಬ್ಬಕ್ ಹಾಕ್ಬಾರ್ದು, ಸ್ವಲ್ಪ ಹಾಕ್ಬೇಕಷ್ಟೆ. ನೀವು ಚೆನ್ನಾಗಿ ಇದನ್ನ ರೋಸ್ಟ್ ಆಗಿ ಫ್ರೈ ಮಾಡಿ ಇಟ್ಕೊಂಡ್ರೆ ನೀವು 1 ವೀಕ್ 10 ಡೇಸ್ ಆದ್ರೂ ಏನೂ ಆಗೋದಿಲ್ಲ. ಇದಕ್ ಮೇಲೆ ನೀವೆಲ್ಲ ಫ್ರೈ ಆದ್ಮೇಲೆ ಬೇಕಂದ್ರೆ ಸೀಸನಿಂಗ್ ತರ ಪೆರಿ ಪೆರಿ ಪೌಡರ್ ಆ ತರ ಏನಾದ್ರು ಹಾಕೋಬಹುದು. ನೀವೇನ್ ವೇರಿಯೇಷನ್ ಮಾಡ್ತೀರಾ ಅದೇ ನೀವು ಇನ್ವೆಷನ್ ಆಗತ್ತೆ. ಇದನ್ನ ಚೂರ್ ಬೇಕಾಗತ್ತೆ.
ಅಂದಾಜಾಗಿ 1-2.5 ಕಪ್ ಅಷ್ಟು ಇರಿಸಿದೆ ಮೈದಾ ಹಿಟ್ಟು. ಯಾಕಂದ್ರೆ ಒಂದ್ ಸ್ವಲ್ಪ ತಿಂದು ನೋಡ್ಬೋದು. ಒಂಚೂರು ರುಚಿ ನೋಡಿದ್ರೆ ಏನೋ ಒಂಚೂರು ಉಪ್ಪು ಖಾರ ಏನಾರ ಹಿಡ್ಸಂಗಿದ್ರೆ ಹಾಕ್ಬೋದು. ನೀವ್ ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡದಲ್ಲಿ, ಅಮೂಲ್ ಕನ್ನಡ ಫೇಸ್ಬುಕ್ ಅಲ್ಲಿ ಲೈವ್ ಕುಕಿಂಗ್. ಇದರಲ್ಲಿ ವಿಶ್ವದ ಅತಿ ದೊಡ್ಡ ಪ್ಲಾಟ್ಫಾರ್ಮ್ ಲೈವ್ ಕುಕಿಂಗ್ಗೆ. ಎಲ್ಲಾ ತರಹದ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಊರುಗಳಿಂದ ಅವರವರ ಟ್ರೆಡಿಷನಲ್ ರೆಸಿಪೀಸು ಹೇಳ್ಕೊಡ್ತಾ ಇರ್ತಾರೆ. ಸೊ ಯಾರಿಗೆ ಲೈವ್ ನೋಡಕ್ ಆಗಿಲ್ಲ ಅವರು ಖಂಡಿತವಾಗ್ಲೂ ಪೇಜಿಗೆ ವಾಪಸ್ ಬಂದು ನೋಡ್ಬೋದು. ನಿಜವಾಗ್ಲೂ ಇದನ್ನ ನೋಡಿದ್ರೆ ಇದರಲ್ಲಿ ದಾಲ್ ಹಾಕಿದೀವಿ ಅಂತಾನೆ ಗೊತ್ತಾಗಲ್ಲ. ಸೊ ಅಷ್ಟು ನೀಟಾಗಿ ಅದು ಬ್ಲೆಂಡ್ ಆಗಿದೆ. ಸ್ಪೂನ್ ಅಷ್ಟು ಸುಮ್ಮನೆ ಜಸ್ಟ್ ಎಣ್ಣೆ ಸವರಿಡೋಣ. ನೀನ್ ನೋಡ್ತಾ ಇದ್ದೀರಾ ಚೀಸ್ ಮೂಂಗ್ ದಾಲ್ ಕ್ರ್ಯಾಕರ್ಸ್. ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾವು ಮಾಡ್ಕೊಳ್ಳುವಂತ ರೆಸಿಪಿ ಇದು. ಚೆನ್ನಾಗಿ ಉಂಡೆ ಬಂದಿದೆ. ತುಂಬಾ ಮೆತ್ತಗೂ ಇರಬಾರ್ದು, ಗಟ್ಟಿಗೂ ಇರಬಾರ್ದು. ಇದೆಲ್ಲ ಸೈಡ್ಗೆ ಇಟ್ಕೊಳ್ಳೋಣ. ಸೊ ನಾನು ಎಣ್ಣೆ ಆಲ್ರೆಡಿ ಕಾಯಕ್ಕಿಟ್ಟಿದ್ದೀನಿ. ಸೊ ಇವಾಗ ಇದು ಲಟ್ಸ್ಕೊಳ್ಳೋಣ. ಚೂರು ಎಣ್ಣೆ ಸವರ್ಕೊಳ್ಳೋಣ. ಸೊ ಆಲ್ರೆಡಿ ಇದರಲ್ಲಿ ಚೀಸ್ ಇರೋದ್ರಿಂದ ಅದು ಚೆನ್ನಾಗಿ ಬಿಟ್ಕೊಳತ್ತೆ. ಲಟ್ಟಣಿಗೆಗೂ ಒಂದ್ ಸ್ವಲ್ಪ ಹಚ್ಕೊಂಡ್ರೆ ಬೇಗ ನಮ್ಗೆ ಇದಾಗತ್ತೆ. ಇದನ್ನ ಲಟ್ಸ್ಕೊಂಡಿದ್ದೀನಿ. ಈಗ ಒಂದು ಫೋರ್ಕ್ ಅಲ್ಲಿ ಸುಮ್ಮನೆ ಜಸ್ಟ್ ಒಂದು ಪ್ರಿಕ್ ಮಾಡಬೇಕು, ಇಲ್ಲಾಂದ್ರೆ ಪೂರಿ ತರ ಉಬ್ಬು ಬಿಡುತ್ತೆ. ಸೊ ಜಸ್ಟ್ ಒಂದು ಅಲ್ಲಲ್ಲಿ ಹಿಂಗೆ ಪ್ರಿಕ್ ಮಾಡ್ಬೇಕಾಗತ್ತೆ. ಸೊ ಒಂದು ಶಂಕರಪೋಳಿ ಕಟರ್ ಬರುತ್ತಲ್ಲ, ಇಲ್ಲ ಪಿಜ್ಜಾ ಕಟರ್ ಆದ್ರೂ ಆಗುತ್ತೆ. ನೀವು ಅದು ಇಲ್ಲ ಅಂದ್ರೆ ನಿಮ್ಮ ಹತ್ರ ನಾರ್ಮಲ್ ಒಂದು ನೈಫ್ ಇದ್ರೂ ಸಾಕು. ಸೊ ಸ್ಕ್ವೇರ್ ಆಗಿ ನಿಮ್ಗೆ ಏನ್ ಮಕ್ಕಳಿಗೆ ಏನ್ ಶೇಪ್ಸ್ ಇಷ್ಟನೋ ಆ ತರ ಮಾಡ್ಬೋದು. ಪರ್ಟಿಕ್ಯುಲರ್ ಶೇಪ್ ಅಂತಲ್ಲ, ನಾನು ಈ ತರ ಒಂದು ಸ್ಕ್ವೇರ್ ಶೇಪ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಮಕ್ಕಳಿಗೆ ಏನು ಇಷ್ಟನೋ ಅದು ಮಾಡ್ಬೋದು.
ಇದು ಇಷ್ಟ ತೆಳುವಾಗುತ್ತೋ ಅಷ್ಟು ಲಟ್ಟಿಸ್ಕೊಂಡು ನಾನು ಒಂದು ಇದರಲ್ಲಿ ಒಂದು ಫೋರ್ಕಲ್ಲಿ ಪ್ರಿಕ್ ಮಾಡಿದ್ದೀನಿ. ಅದು ಅಂದ್ರೆ ಇಲ್ಲಾಂದ್ರೆ ಪೂರಿ ತರ ಉಬ್ಬಿಡುತ್ತೆ ಅಂದ್ಬಿಟ್ಟು ಅದು ಮಾಡೋದು. ಇನ್ನೊಂದು ಚೂರು ಹಾಕ್ಬೇಕು. ನಾರ್ಮಲ್ ನೀವು ಇದು ಬೇಕಂದ್ರೆ ನೀವು ಏರ್ ಫ್ರೈಯರ್ ಅಲ್ಲಾದ್ರೂ ಮಾಡ್ಕೋಬಹುದು. ಅಂದ್ರೆ ಏರ್ ಫ್ರೈಯರ್ ಅಲ್ಲಿ ಮಾಡ್ಬೇಕಂದ್ರೆ ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡ್ಬೇಕಾಗತ್ತೆ. ಸೊ ನಾನಿವತ್ತು ಫ್ರೈಡ್ ವರ್ಷನ್ ತೋರಿಸ್ತಾ ಇದ್ದೀನಿ. ಈವ್ನಿಂಗ್ ಸ್ನಾಕ್ಸ್ ಅಲ್ಲಿ ಚಿಪ್ಸ್ ಅವೆಲ್ಲ ತಿನ್ನೋದಕ್ಕಿಂತ ಕೆಲವು ಹೆಲ್ದಿ ವರ್ಷನ್ ಆಫ್ ಕುಕಿಂಗ್ ಮಾಡಿಬಿಟ್ರೆ ಮಕ್ಕಳು ನಾವು ಖುಷಿಯಾಗಿ ಅವ್ರಿಗೆ ಕೊಡ್ಬೋದು. ಯಾವುದೇ ರೀತಿಯಾದ ಒಂದು ಹೊರಗಡೆದು ಸೀಸನಿಂಗ್ಸ್ ಅವೆಲ್ಲ ಹಾಕದೆ ಮಾಡೋ ಅಂಥದ್ದು ಇದು. ಸಣ್ಣ ಒಂದು ಮೀಡಿಯಂ ಉರಿಯಲ್ಲಿ ಚೆನ್ನಾಗಿ ಎರಡು ಕಡೆ ರೋಸ್ಟ್ ಆಗ್ಬೇಕಾಗತ್ತೆ. ಅಷ್ಟೊತ್ತಿಗೆ ಇನ್ನೊಂದು ಬ್ಯಾಚ್ ರೆಡಿ ಮಾಡೋಣ. ಹೆಸರು ಬೇಳೆ ತುಂಬಾ ತಂಪು ಹಾಗೂ ನಮ್ಗೆ ದಾಲ್ ಅನ್ನೋದು ನಾವು ದಿನ ತಿನ್ಬೇಕು. ಯಾಕಂದ್ರೆ ಅದರಲ್ಲಿ ಪ್ರೋಟೀನ್ ಅಂಶ ಇರತ್ತೆ. ಈ ಸ್ನಾಕ್ಸ್ ಐಟಮ್ ಅಲ್ಲೂ ನಾವು ಈ ತರ ನಾವು ಅದನ್ನ ಸೇರಿಸಿದಾಗ ನಿಮ್ಗೆ ಅದು ಅದ್ರ ಬೆನಿಫಿಟ್ಸ್ ಜಾಸ್ತಿ ನಿಮ್ಗೆ ಸೇರತ್ತೆ. ನಿಧಾನ ಮೀಡಿಯಂ ಉರಿಯಲ್ಲಿ ಅದು ಆಗ್ತಾ ಇದೆ. ಸೊ ಏನ್ ಶೇಪ್ ಮಾಡಿದ್ರೆ ಅದೇ ಒಂದು ಆಗತ್ತೆ. ಫೋರ್ಕಲ್ಲಿ ಪ್ರಿಕ್ ಮಾಡ್ಕೊಳ್ಳೋಣ. ಸೊ 1 ಕಪ್ ಅಷ್ಟು ನಾನು ಹೆಸರುಬೇಳೆ ತಗೊಂಡಿದ್ದೀನಿ. ಇನ್ನ 2.5 ಕಪ್ಸ್ ಅಷ್ಟು ಮೈದಾ ಹಿಡಿಸ್ತು. ಅರ್ಧ ಕಪ್ ಅಷ್ಟು ಚೀಸ್ ತುರಿದಿರೋ ಚೀಸ್ ಬ್ಲಾಕ್ಸ್ ಇದು. ಇದು ಆಲ್ಮೋಸ್ಟ್ ಫ್ರೈ ಆಗೋದು ನಿಂತಿದೆ, ತೆಗಿಬೋದು ಇದು. ಇನ್ನೊಂದು ಸೆಟ್ ಹಾಕೋಣ. ತುಂಬಾ ಈಸಿಯಾಗಿ ಮಾಡ್ಬೋದು. ಈವ್ನಿಂಗ್ ಟೀ ಜೊತೆ ಇಲ್ಲ ಮಕ್ಕಳು ಸ್ಕೂಲಿಂದ ಬಂದ್ಮೇಲೆ ಅವ್ರಿಗೆ ಏನೋ ಒಂದು ಚಿಪ್ಸ್ ಕೊಡಮ್ಮ ಅನ್ನೋವಾಗ ಈ ತರ ರೆಸಿಪೀಸ್ನ ಮಾಡ್ಬೋದು. ಸೊ ಅಮೂಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಬಂದು ಅಮೂಲ್ ಆಪ್ ಇಂದ ಸಹ ಆರ್ಡರ್ ಮಾಡ್ಕೋಬಹುದು ನೀವು. ಇಲ್ಲ ಅಂದ್ರೆ ನೀವು ಅಮೆಝಾನ್ ಅಲ್ಲಿ ಸಿಗತ್ತೆ, ಬ್ಲಿಂಕಿಟ್, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್, ಝೆಪ್ಟೋ. ಸೊ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ಅದು ನೀವು ಸರ್ಚ್ ಮಾಡಿದಾಗ ಅಮೂಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ನಿಮಗೆ ಕೊಂಡ್ಕೋಬಹುದು. ಚೀಸ್ ಅಂದ್ರೆ ಓನ್ಲಿ ನಾಟ್ ಫಾರ್ ಜಸ್ಟ್ ಟೋಸ್ಟ್ ಅಂಡ್ ಸ್ಯಾಂಡ್ವಿಚಸ್ ಅಂತ ಅಷ್ಟೇ ಅಲ್ಲ, ಈ ರೀತಿ ಒಂದು ಕೆಲವು ಸ್ನಾಕ್ಸ್ ಅಲ್ಲಿ ನಾವು ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋಬಹುದು. ಇದನ್ನ ಒಂದು ಸ್ವಲ್ಪ ಬಿಸಿ ಇದೆ, ಅದು ಆರಿದ್ಮೇಲೆ ಸ್ವಲ್ಪ ಗರಿ ಬರುತ್ತೆ.
ಅಷ್ಟರಲ್ಲಿ ನಾನು ಒಂದು ಡಿಪ್ಗೆ ರೆಡಿ ಮಾಡೋಣ. ಸೊ ಇದಕ್ಕೆ ಅಮೂಲ್ ಮಸ್ತಿ ಕರ್ಡ್ ಅಂತ ಬರುತ್ತೆ. ಇದು ಸೆಟ್ ಕರ್ಡ್, ಇದು ತುಂಬಾನೇ ಥಿಕ್ಕಾಗಿ ಚೆನ್ನಾಗಿರತ್ತೆ. ಸೊ ಇದು 1-2 ಸ್ಪೂನ್ಸ್ ನೋಡಿ, ಇದು ತುಂಬಾ ಥಿಕ್ಕಾಗಿ ಚೆನ್ನಾಗಿರುತ್ತೆ. ಸೊ ಇದೊಂದು ನಿಧಾನವಾಗಿ ಆಗ್ತಾ ಇದೆ. ಇದು ಈ ಕರ್ಡಿಗೆ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೇನೆ. ಹಾಗೆ ಇದಕ್ಕೆ ಸಣ್ಣಗೆ ಹೆಚ್ಕೊಂಡಿರೋ ದಿಲ್ಲೀಸ್ ಅಂದ್ರೆ ಇದು ಸಬ್ಸ್ಗೆ ಸೊಪ್ಪು ಅಂತಾರಲ್ಲ, ಅದು ಒಂದು ಡಿಫ್ರೆಂಟ್ ಫ್ಲೇವರ್ ಕೊಡತ್ತೆ. ಸೊ ನಾನು ಕೊತ್ತಂಬರಿ ಹಾಕದೆ ಇವತ್ತು ನಾನು ದಿಲ್ಲೀಸ್ ಹಾಕಿದ್ದೀನಿ, ಅಂದ್ರೆ ಸಬ್ಸ್ಗೆ ಸೊಪ್ಪು ಅಂತ. ಸೊ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಆಗಿದೆ. ಇದು ಸೊ ನಾನು ಸ್ವಲ್ಪ ಮಾತ್ರ ತೋರಿಸ್ತಾ ಇದ್ದೀನಿ. ನಿಧಾನವಾಗಿ ಫ್ರೈ ಮಾಡಿ ಇಟ್ಕೊಂಡಿರೋದನ್ನ ತೋರಿಸ್ತಾ ಇದ್ದೀನಿ. ಇವಾಗ ಇದರಲ್ಲಿ ಅಮೂಲ್ ಮಸ್ತಿ ಕರ್ಡ್, ಚಿಲ್ಲಿ ಫ್ಲೇಕ್ಸ್, ಸಬ್ಬಸ್ಗೆ ಸೊಪ್ಪು, ಉಪ್ಪು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೀವು ಸಾಸ್ ಎಲ್ಲ ಕೊಡೋದಕ್ಕಿಂತ ಮಕ್ಕಳಿಗೆ ಈ ತರ ಡಿಪ್ಸ್ ಮಾಡಿಕೊಟ್ಟಾಗ ಅವ್ರಿಗೆ ಮೇನೀಸ್ ಅಂತ ಹೇಳ್ಬಿಟ್ಟು ಕೊಟ್ಬಿಡಿ, ಗೊತ್ತೇ ಆಗಲ್ಲ ಅವರಿಗೆ. ಸೊ ಇದು ಹಂಗ್ ಕರ್ಡ್. ಇದು ಬೇಕಂದ್ರೆ ನೀವು ಬೀಟ್ ಮಾಡ್ಬೋದು ಒಂದು ವಿಸ್ಕ್ ಅಲ್ಲಿ, ಹೀಗೆ. ಇಲ್ಲ ನಾನು ಹಿಂಗೆ ಮಿಕ್ಸ್ ಮಾಡಿದ್ದೀನಿ, ಹಿಂಗೆ ಚೆನ್ನಾಗಿ ಸಾಫ್ಟ್ ಆಗೆಲ್ಲ ಬೆರ್ತಿದೆ. ಒಂದು ಡಿಪ್ ಅನ್ಕೋಬಹುದು, ಡಿಪ್ ಆರ್ ಸಾಸ್. ಮಕ್ಕಳಿಗೆ ಒಂದು ಜಂಕ್ ಫುಡ್ ಮೆಥಡ್ ಅಲ್ಲಿ ನಾವು ಹೆಲ್ದಿ ಆಗಿರೋದನ್ನ ಕೊಟ್ಬಿಟ್ರೆ ಅದಕ್ಕಿಂತ ಅವ್ರ ಖುಷಿ ಏನೂ ಆಗಲ್ಲ. ಆಮೇಲೆ ಅವ್ರಿಗೆ ಇಂಗ್ರೀಡಿಯೆಂಟ್ಸ್ ಅಂತೂ ಹೇಳಲೇಬೇಡಿ, ಯಾಕಂದ್ರೆ ಅಷ್ಟು ಟೇಸ್ಟಿ ಆಗಿರುತ್ತೆ. ಒಳಗಡೆ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಸ್ನ್ಯಾಕ್ ಅಂದ್ಬಿಟ್ಟು ಕೊಟ್ಬಿಡಿ, ಖುಷಿಯಾಗಿ ತಿಂದ್ಬಿಡ್ತಾರೆ. ಇದು ರೆಡಿ ಇದೆ ಡಿಪ್. ಹಾಗೂ ರೆಡಿ ಮಾಡಿಟ್ಕೊಂಡಿರೋಂಥ ಮೂಂಗ್ ದಾಲ್ ಚೀಸ್ ಕ್ರ್ಯಾಕರ್ಸ್ ರೆಡಿ ಇದೆ. ದಾಲ್ ಚೀಸ್ ಕ್ರ್ಯಾಕರ್ಸ್ ವಿತ್ ಕರ್ಡ್ ಡಿಪ್ ರೆಡಿ ಇದೆ. ಇವತ್ತು ಖಂಡಿತವಾಗ್ಲೂ ಈವ್ನಿಂಗ್ ಟ್ರೈ ಮಾಡ್ಬೇಕು ನೀವು. ಮಕ್ಕಳಿಗೆ ಕೊಡಿ, ಖುಷಿಯಾಗಿ ತಿಂತಾರೆ. ಮಕ್ಕಳು ಅಂತಲ್ಲ, ದೊಡ್ಡವರು ತಿನ್ನಿ, ಎಲ್ಲರೂ ಎಂಜಾಯ್ ಮಾಡಿ. ಹೆಲ್ತಿ ಸ್ನ್ಯಾಕ್ ಇದು. ಈ ಮಳೆಗಾಲ ಚಳಿ ಸೀಸನಲ್ಲಿ ಇದು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ತಿನ್ನೋವಂಥ ಒಂದಿದು. ಹಾಗೆ ಇದರ ಜೊತೆಗೆ ಬೇಕಂದ್ರೆ ಲಸ್ಸಿ ಬೇಕಾದರೂ ನೀವು ಕೊಡ್ಬೋದು. ಅಮೂಲ್ ಲಸ್ಸಿ, ಇದು ಸ್ವೀಟ್ ಲಸ್ಸಿ ಬರುತ್ತೆ. ಸೊ ಒಂದು ಟ್ರೈ ಮಾಡೋಣ. ಇದು ಬಂದು ನೋಡಿ ತುಂಬ ಕ್ರಿಸ್ಪಾಗಿ ಬಂದಿದೆ. ಟ್ರೈ ಮಾಡೋಣ. ಚೆನ್ನಾಗಿದೆ ನೋಡಿ. ಇದರಲ್ಲಿ ಕೊತ್ತಂಬರಿಗಿಂತ ಈ ಸಬ್ಸ್ಗೆ ಸೊಪ್ಪಿನ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿದೆ, ಖಂಡಿತವಾಗ್ಲೂ ಟ್ರೈ ಮಾಡಿ. ಅಮೂಲ್ ಕನ್ನಡ ಫೇಸ್ಬುಕ್ ಅವರು ಈಗ ನಮಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಇದೇ ರೀತಿ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ನಮ್ಮ ಅಮೂಲ್ ಕನ್ನಡ ಫೇಸ್ಬುಕ್ ಚಾನಲ್ ಪೇಜ್ನ ನೋಡ್ತಾ ಇರಿ.
ಲೈವ್ ನೋಡೋಕ್ಕಾಗದೇ ಇರೋರು ಪುನಃ ನಮ್ಮ ಪೇಜ್ನಲ್ಲಿ ರೀಲ್ಸ್ನ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಟ್ರೈ ಮಾಡಿ. ಥ್ಯಾಂಕ್ ಯು.